ರಾಷ್ಟ್ರಪತಿಗಳ ಬಗ್ಗೆ ಆಡಿರುವ ಮಾತುಗಳ ಬಗ್ಗೆ ಮೊದಲೇ ಕ್ಷಮೆ ಯಾಚಿಸಿದ್ದಾರೆ. ತಾವು ಮಾಡಿದ ಮಾತುಗಳ ಬಗ್ಗೆ 100% ಅಂಥವ್ರ ಬಗ್ಗೆ ಕ್ಷಮೆ ಕೇಳೋ ಪ್ರಶ್ನೆನೇ ಇಲ್ಲ. ಅವರ ಸಂಸ್ಕಾರದಲ್ಲೇ ಬಂದಿರತಕ್ಕಂಥದ್ದು. ಅಪಮಾನ ಮಾಡ್ಕೊಂಡು ಆಮೇಲೆ ಸಭ್ಯತೆಯ ನಾಟಕ ಆಡಿದ್ರೆ ಇದೊಂದು ದೊಡ್ಡ ನಾಟಕ. ಖಂಡಿತವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಯಾವ ರೀತಿಯ ಮುಲಾಜು ಇಲ್ಲ, ಮುಜುಗರನೂ ಇಲ್ಲ. ಆ ಮನುಷ್ಯ ಮೊದಲು ಸಭ್ಯತೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಉಳಿದಿದ್ದೆಲ್ಲ ಮಾತಾಡ್ತೀನಿ. ರಾಷ್ಟ್ರಪತಿಗಳ ಬಗ್ಗೆ ಆಡಿರುವ ಮಾತುಗಳ ಬಗ್ಗೆ ಮೊದಲೇ ಕ್ಷಮೆ ಯಾಚಿಸಿದ್ದಾರೆ. ತಾವು ಮಾಡಿದ ಮಾತುಗಳ ಬಗ್ಗೆ 100% ಅಂಥವ್ರ ಬಗ್ಗೆ ಕ್ಷಮೆ ಕೇಳೋ ಪ್ರಶ್ನೆನೇ ಇಲ್ಲ. ಅವರ ಸಂಸ್ಕಾರದಲ್ಲೇ ಬಂದಿರತಕ್ಕಂಥದ್ದು. ಅಪಮಾನ ಮಾಡ್ಕೊಂಡು ಆಮೇಲೆ ಸಭ್ಯತೆಯ ನಾಟಕ ಆಡಿದ್ರೆ ಇದೊಂದು ದೊಡ್ಡ ನಾಟಕ. ಖಂಡಿತವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಯಾವ ರೀತಿಯ ಮುಲಾಜು ಇಲ್ಲ, ಮುಜುಗರನೂ ಇಲ್ಲ. ಆ ಮನುಷ್ಯ ಮೊದಲು ಸಭ್ಯತೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಉಳಿದಿದ್ದೆಲ್ಲ ಮಾತಾಡ್ತೀನಿ. ರಾಷ್ಟ್ರಪತಿಗಳ ಬಗ್ಗೆ ಆಡಿರುವ ಮಾತುಗಳ ಬಗ್ಗೆ ಮೊದಲೇ ಕ್ಷಮೆ ಯಾಚಿಸಿದ್ದಾರೆ. ತಾವು ಮಾಡಿದ ಮಾತುಗಳ ಬಗ್ಗೆ 100% ಅಂಥವ್ರ ಬಗ್ಗೆ ಕ್ಷಮೆ ಕೇಳೋ ಪ್ರಶ್ನೆನೇ ಇಲ್ಲ. ಅವರ ಸಂಸ್ಕಾರದಲ್ಲೇ ಬಂದಿರತಕ್ಕಂಥದ್ದು. ಅಪಮಾನ ಮಾಡ್ಕೊಂಡು ಆಮೇಲೆ ಸಭ್ಯತೆಯ ನಾಟಕ ಆಡಿದ್ರೆ ಇದೊಂದು ದೊಡ್ಡ ನಾಟಕ. ಖಂಡಿತವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಯಾವ ರೀತಿಯ ಮುಲಾಜು ಇಲ್ಲ, ಮುಜುಗರನೂ ಇಲ್ಲ. ಆ ಮನುಷ್ಯ ಮೊದಲು ಸಭ್ಯತೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಉಳಿದಿದ್ದೆಲ್ಲ ಮಾತಾಡ್ತೀನಿ. ರಾಷ್ಟ್ರಪತಿಗಳ ಬಗ್ಗೆ ಆಡಿರುವ ಮಾತುಗಳ ಬಗ್ಗೆ ಮೊದಲೇ ಕ್ಷಮೆ ಯಾಚಿಸಿದ್ದಾರೆ. ತಾವು ಮಾಡಿದ ಮಾತುಗಳ ಬಗ್ಗೆ 100% ಅಂಥವ್ರ ಬಗ್ಗೆ ಕ್ಷಮೆ ಕೇಳೋ ಪ್ರಶ್ನೆನೇ ಇಲ್ಲ. ಅವರ ಸಂಸ್ಕಾರದಲ್ಲೇ ಬಂದಿರತಕ್ಕಂಥದ್ದು. ಅಪಮಾನ ಮಾಡ್ಕೊಂಡು ಆಮೇಲೆ ಸಭ್ಯತೆಯ ನಾಟಕ ಆಡಿದ್ರೆ ಇದೊಂದು ದೊಡ್ಡ ನಾಟಕ. ಖಂಡಿತವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಯಾವ ರೀತಿಯ ಮುಲಾಜು ಇಲ್ಲ, ಮುಜುಗರನೂ ಇಲ್ಲ. ಆ ಮನುಷ್ಯ ಮೊದಲು ಸಭ್ಯತೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಉಳಿದಿದ್ದೆಲ್ಲ ಮಾತಾಡ್ತೀನಿ.